ಫ್ರೆಂಡ್ಸ್, ಜೀವನದಲ್ಲಿ ಇಬ್ಬರನ್ನ ಯಾವತ್ತೂ ಮರಿಬಾರ್ದು. ಒಂದು, ನಿಮಗೆ ಅಗತ್ಯ ಇರುವಾಗ ನಿಮ್ಮಿಂದ ದೂರ ಹೋದವರು. ಇನ್ನೊಂದು, ನೀವು ಕಷ್ಟದಲ್ಲಿದ್ದಾಗ ನೀವು ಕೇಳ್ದೇನೆ ನಿಮಗೆ ಸಹಾಯ ಮಾಡ್ತಾರಲ್ವ ಅಂಥವ್ರು. ಈ ಇಬ್ಬರೂ ಜೀವನದಲ್ಲಿ ಯಾವತ್ತೂ ಮರಿಬೇಡಿ. ನಾವು ಇವಾಗ ನಮ್ಮ ಟೆರೇಸಲ್ಲಿ ಯಾವ ಗಿಡ ಇದ್ದಾವೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಂದು ಬಾಲ್ಕನಿಯಲ್ಲಿರೋವಂಥ ಗಿಡಗಳು. ನಾನಿರೋದು ಸೆಕೆಂಡ್ ಫ್ಲೋರ್ನಲ್ಲಿ, 2 ಫ್ಲೋರ್ ಮೇಲೆ ಹೋಗ್ಬೇಕು ಟೆರೇಸ್ಗೆ. ಇದು ಟೆರೇಸು. ಸ್ವಲ್ಪ ಗಿಡಗಳನ್ನ ಹಾಕಿದ್ದೀನಿ. ಮಲ್ಲಿಗೆ ಗಿಡ, ದಾಸವಾಳ. ಇದು ನೋಡಿ ಎರಳೆಕಾಯಿ. ಇದು ಚಿಕ್ಕ ಡ್ರಮ್ಮಲ್ಲಿ ಹಾಕಿದ್ದೀನಿ, ಆದರೂ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂದರೆ ಈ ಸರಿ ಒಂದು 30 ಎರಳೆಕಾಯಿ ಬಿಟ್ಟಿತ್ತು ನೋಡಿ. ಇನ್ನು ಕಾಯಿಗಳಿದೆ, ಅದ್ರ ಜೊತೆಗೆ ಹೊಸದಾಗಿ ಮತ್ತೆ ಸಣ್ಣ ಸಣ್ಣ ಪೀಚ್ಗಳೆಲ್ಲ ಆಗಿದೆ. ಟೆರೆಸ್ಸಲ್ಲಿ ಜಾಗ ಇದ್ದು ನಿಮಗೆ ಗಿಡ ಹಾಕೋದಕ್ಕೆ ಪರ್ಮಿಷನ್ ಇದೆ ಅಂತ ಅಂದರೆ ನೀವಿರೋ ಮನೇಲಿ ಆರಾಮಾಗಿ ಸಣ್ಣ ಪುಟ್ಟ ಗಿಡಗಳು ಹಾಕಿ ತರಕಾರಿ ಬೆಳಿಬೋದು. ನಾನು ಸುಮ್ಮನೆ ಮನೇಲಿ ತಂದಿದ್ದು ಈರುಳ್ಳಿ ಮೊಳಕೆ ಬಂದಿತ್ತು, ಅದನ್ನು ಸಣ್ಣ ಸಣ್ಣ ವೇಸ್ಟ್ ಡಬ್ಬಿಗಳಿರ್ತಾವಲ್ಲ ಅದರಲ್ಲಿ ಹಾಕಿದೆ. ಇದು ನೋಡಿ ಪಾಲಕ್ಕು ಎಷ್ಟು ಚೆನ್ನಾಗಿ ಬಂದಿದೆ. ಈರುಳ್ಳಿ ಹಾಕಿ ತುಂಬ ದಿನ ಆಯಿತು. 1-2 ಸಾರಿ ಈ ಈರುಳ್ಳಿ ಪೈಪ್ ಏನು ಬರುತ್ತೆ ಅದನ್ನು ನಾನು ಯೂಸ್ ಮಾಡಿದ್ದೆ, ಸ್ಪ್ರಿಂಗ್ ಆನಿಯನ್ನು. ಇವಾಗ ಮತ್ತೆ ಬಂದಿದೆ. ಈ ಸರಿ ಎಲ್ಲ ಗಿಡನೂ ಕಿತ್ಬಿಡ್ತೀನಿ, ತುಂಬ ದಿನ ಆಗಿದೆ ಅದಕ್ಕೋಸ್ಕರ. ನೋಡಿ, ಇದು ಟೊಮೊಟೊ. ನಾನು ಕಿಚನ್ ವೇಸ್ಟ್ನು ತೊಗೊಂಬಂದು ಇದ್ರಲ್ಲಿ ಹಾಕ್ತೀನಿ. ಅದರಲ್ಲೂ ಒಂದು ಗಿಡ ಬಂದು ಒಂದು ಹಣ್ಣು ಬಿಟ್ಟಿದೆ ಟೊಮೊಟೊ. ತುಂಬ ಈಸಿಯಾಗಿ ಜಾಗ ಇತ್ತು ಅಂದರೆ ನಾವು ತರಕಾರಿನ ಬೆಳಿಬಹುದು. ನೋಡಿ ಈರುಳ್ಳಿ, ಇದಕ್ಕೆ ಏನಂದರೆ ಜಾಗ ಚಿಕ್ಕದಿರೋದ್ರಿಂದ ಅಷ್ಟೊಂದು ದಪ್ಪ ಆಗಿಲ್ಲ ಅನಿಸುತ್ತೆ. ಏಕೆಂದರೆ ಇದಕ್ಕೆ ಅದ್ರ ಮೇಲೆಲ್ಲ ತುಂಬ ಮಣ್ಣು ಹಾಕಿದರೆ ಚೆನ್ನಾಗಿ ಬರುತ್ತೆ ಈರುಳ್ಳಿ. ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ದಪ್ಪ ಆಗಿದೆ ಅಷ್ಟೇ. ಬಟ್ ಅದೇನೇ ಇದ್ರೂ ನಾವು ಬೆಳೆದಿದ್ದೀವಿ ಅನ್ನೋ ಖುಷಿ ತುಂಬಾ ಇರುತ್ತೆ. ಹೆಲ್ತಿಯಾಗಿರುತ್ತೆ ಅಂತ ಹೇಳ್ಬೋದು. ಯಾವುದೇ ಕೆಮಿಕಲ್ ಇಲ್ಲದೆ ನ್ಯಾಚುರಲ್ಲಾಗಿ ಬೆಳೆದಿರೋವಂಥ ಈರುಳ್ಳಿ. ಲಾಸ್ಟ್ ಟೈಮ್ ಮಾಡಿದಾಗ ಸ್ಪ್ರಿಂಗ್ ಆನಿಯನ್ ಕೂಡ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಬಂದಿದೆ ನೋಡಿ, ಕೆಲವೊಂದು ಸಣ್ಣ ಇದೆ. ಇದು ಸ್ಪ್ರಿಂಗ್ ಆನಿಯನ್ ನೋಡಿ, ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.